ನಮ್ಮಪ್ಪ ಅಮ್ಮಂದು ಫೋಟೋ ಬೇಕಂತ ನಮ್ಮ ಮನೇಲಿ ಡಿಸೈಡ್ ಮಾಡ್ತಾರೆ. ಈ ವಾಲೆ, ಈ ಚೈನು, ಇವ್ರದ್ದು ವಾಚು, ಇದೆಲ್ಲನೂ ಸ್ಟುಡಿಯೋದಲ್ಲಿ ಇಡ್ತಾಯಿದ್ರು. ನಮ್ಮಮ್ಮ ಎಷ್ಟು ಅಮಾಯಕರು ಅಂದರೆ ರೋಲ್ಡ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಫೋಟೋದಲ್ಲಿ ಗೊತ್ತಾಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಹೇಳಿ ಒಬ್ಬರ ಹತ್ರ ಹೋಗಿ ಅವ್ರ ಹತ್ರ ವಾಲೆ ಇಸ್ಕೊಂಡು ಚಿನ್ನದ್ದೇ ಇಸ್ಕೊಂಡು ಹಾಕಿ ನಮ್ಮಮ್ಮ ತೆಗಿತಾವೆ. ಇದು ನಾನು ಫೋಟೋ ಹಿಡಿಯುವಾಗ ನಾನು ಇಷ್ಟೇ ಹುಡುಗ, ನನಗೆ ಈಗ ಕಣ್ಣು ಕಟ್ಟದಂಗೆ ನಾಳೆ ಅವ್ರನ್ನ ಕೊಲೆ ಮಾಡಿಬಿಡ್ತೀನಿ ಬಂದರೆ ಅಂತ ಭಯಂಕರವಾಗಿ ತೋರಿಸ್ಬಿಡ್ತೀವಿ ಅವ್ರನ್ನ, ಪ್ರಭಾಕರ್ನ. ನಮ್ಮಮ್ಮ ಮನೆಗೆ ಬಂದ ತಕ್ಷಣ ನಾನು ಹಿಡ್ಕೊಂಬಿಡೋದು, ನಾಳೆ ನೀನು ಹೋಗ್ಬಾರ್ದು ಅಂತ. ಏನಾಗಲಿ ಮುಂದೆ ಸಾಗುನಿ. ವೆಂಕಟೇಶ್ವರ ಲಕ್ಷ್ಮಿ. ಹೌದು, ಇದು ಅಷ್ಟೇ. ಇದು ರೂಮು ಅಷ್ಟೇ, ನಿಮಗೆ ಕಾಣೋಲ್ಲ. ಓಕೆ, ಇದು ಕೂಡ ಮಾರ್ಬಲ್ ನೋಡಿ. ಸೇಮ್ ಬಾಗಿಲು ಕೂಡ ಆ ಮಾರ್ಬಲ್ ಅಲ್ಲೇ ಮಾಡಿದ್ದಾರೆ. ಹೌದು, ಇದು ಒಂದು ಸಣ್ಣ, ಇದು ನನ್ನ ಬೆಡ್ರೂಮ್. ಇದು ಅದು ಓಕೆ, ಬಟ್ ಸಣ್ಣ ಅಂದ್ರೆ ಸರ್ ರೂಮ್ ನೋಡಿ, ಒಂಥರ ವಿಶಾಲವಾಗಂತೂ ಖಂಡಿತ ಇದೆ. ಆದರೆ ಫುಲ್ಲಿ ಎಕ್ವಿಪ್ಡ್, ಅವ್ರಿಗೆ ಬೇಕಾಗಿರೋ ಜಿಮ್ ಇದೆ, ಉಯ್ಯಾಲೆ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಇದು ಅಷ್ಟೇ, ಇದು ಮೈಸೂರಲ್ಲಿ ನಮ್ಮೂರು ಮಾಡಿದ್ದು. ಓಹೋ, ವಾವ್, ಏನು ಡೀಟೇಲಿಂಗ್ ಇದೆ ಸರ್ ಅದರಲ್ಲಿ. ಭಾಳ ಸಣ್ಣ ಸಣ್ಣ ವಿವರಗಳು ಎಷ್ಟು ನೋಡಿ. ಎಲೆ ಕೂಡ ಮೈಸೂರಿನಲ್ಲಿ ಭಾಳ ಫೇಮಸ್ಸು. ಓಹ್ ಹೌದು, ಇದಕ್ಕೆ ಭಾಳ ಹೆಸರುವಾಸಿ. ಏನಂತಾರೆ, ಮೈಸೂರು ಆರ್ಟಾ? ಮೈಸೂರು ಆರ್ಟಲ್ಲ, ಅಲ್ಲಿ ನಮ್ಮ ಸಮಾಜದವ್ರು ಭಾಳ ಜನ ಇದ್ರಲ್ಲಿ ಫೇಮಸ್ಸು. ವಾವ್, ಉಯ್ಯಾಲೆನಲ್ಲಿ. ಓಕೆ ಓಕೆ. ಇದೆಲ್ಲ ಟೀ ಕುಡ್ದು, ಓಕೆ, ಇದೆಲ್ಲ ಭಾಳ ಮೈನ್ಯೂಟ್ ವರ್ಕ್ ಇದು ತುಂಬ ಟೈಮ್ ಬೇಕು ನೋಡಿ ಮಾಡ್ತಾರೆ. ಎಲ್ಲ ಫ್ಯಾಕ್ಟ್ರಿಗಳೆಲ್ಲ ಇಟ್ಕೊಂಡಿದ್ದಾರೆ ಮೈಸೂರಿನಲ್ಲಿ ನಮ್ಮ ಸಮಾಜದವರು. ಅದನ್ನೇ ಹೇಳಿದ್ದು, ಈ ಕಸಬುಗಳು ಉಳಿಬೇಕು ಅಂತ. ನಿಜ ಉಳಿಬೇಕು ಮತ್ತು ಬೆಳಿಬೇಕು ಇವು. ಈಗ ನೀವು ಕಬ್ಬಿಣ ಕೆಲಸ ಮಾಡ್ತಾರೆ ನೋಡಿರ್ತೀರ, ಅವ್ರ ಮಕ್ಕಳು ಕಬ್ಬಿಣ ಚಚ್ತಾರೆ, ಅದ್ರ ಹೆಸರು ಕುಲುಮೆನಲ್ಲಿ ಗೂಡ ಹೊಡೆಯೋದು ಅಂತ. ಸುತ್ತಿಗೆ ಹೊಡೆಯೋದು, ಅದ್ರ ಕೆಂಪು ಕಾದ ಹೊಡಿತಿರ್ತಾರೆ. ಹೌದು, ಗೂಡ ಹೊಡೆಯೋದು. ಆ ಸುತ್ತಿನ ಸುಮಾರು ಒಂದು 7-8 kg ಇರ್ತದೆ. ಓಕೆ, ಒಂದು 9 10 ವರ್ಷದ ಹುಡುಗ ಗೂಡ ಹೊಡಿತಾನೆ ನಮ್ಮ ಸಮಾಜದಲ್ಲಿ. ನೀವು ನೋಡಿ, ಅದು ಯೂಟ್ಯೂಬ್ನಲ್ಲಿ ನೋಡ್ತೀರಾ, ಸಣ್ಣ ಹುಡುಗ ಚೆಸ್ತಿರ್ತಾನೆ. ನಾನು ನಮ್ಮ ತಾತ ಕುಲ್ಮೆ ಕೆಲಸದವ್ರು. ಗೊಟ್ಟಗಳ್ಳಿ ಅಂತ ಇದೆ ಇಲ್ಲಿ, ತಟ್ಟಗುಪ್ಪೆ ಹತ್ರ ಗೊಟ್ಟಗಳ್ಳಿ ಅಂತ ಇದೆ. ಆರೋಳ್ಳಿಯಿಂದ ಕಗ್ಲಳ್ಳಿ. ಹೌದು, ಗೊಟ್ಟಗಳ್ಳಿ. ಅಲ್ಲಿ ನಮ್ಮ ತಾತ. ಗೊಟ್ಟಗಳ್ಳಿ, ಬೆಟ್ಟಳ್ಳಿ. ಹೌದು. ಆ ಕಡೆಯಿಂದ ಬಂದರೆ ಆರೋಳ್ಳಿಯಿಂದ ಈ ಕಡೆ ಬರ್ತಾರೆ. ನಾನು ಹೋಗ್ತಿದ್ದೆ, ನಮ್ಮ ತಾತ ಕುಲ್ಮೆ ಇದು. ಅವಾಗ ಈಗ ನಿಮಗೆ ಗೊತ್ತಿದೆ, ನಮ್ಮ ಸಮಾಜದವ್ರು ಇವತ್ತಿಗೂ ಕೂಡ ಈ ಕೆಲಸ ಮಾಡೋರು ವರ್ಷ ಪೂರ್ತಿ ಒಂದು ಗ್ರಾಮದಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರ ಮನೆಗೂ, ರೈತನ ಮನೆಯಿಂದ ಹಿಡಿದು ಎಲ್ರಿಗೂ ಕೂಡ ವರ್ಷ ಪೂರ್ತಿ ಅವ್ರ ಮನೆಯಲ್ಲಿ ಚೂರಿ ಇಡ್ಬೋದು, ಹೊಲದಕ್ಕೆ ಬೇಕಾಗಿರೋ ನೇಗಿಲು, ಗೂಳ, ಅದು ಆಳು ಮುಳು ಎಲ್ಲ ಮಾಡಿಕೊಡ್ತಾರೆ. ಅದೆಲ್ಲ ವರ್ಷಕ್ಕೊಂದು ಸಾರಿ ಬೆಳೆದಿದ್ರಲ್ಲಿ ರೈತರು ಆ ಊರವರು ಒಂದು ಸ್ವಲ್ಪ ಕೊಡ್ತಾರೆ ಎಲ್ಲರೂ. ಓಕೆ, ಅದ್ರ ಹೆಸರು ಅಡದೆ ಅಂತ ಹೇಳ್ತಾರೆ. ವರ್ಷಕ್ಕೊಂದು ಸಾರಿ ಗ್ರಾಮದವರು ಈ ನಮಗೆ, ಈ ಬಟ್ಟೆ ಒಗೆಯೋರಿಗೆ, ಅಗಸರಿಗೆ, ಈ ಥರ ಯಾರ್ಯಾರಿದ್ದಾರೆ ಕುಲ್ಕಸಬುಗಳನ್ನು ನಂಬಿಕೊಂಡು ಯಾರೆಲ್ಲ ಹಳ್ಳಿನಲ್ಲಿದ್ದಾರೆ ಅವರೆಲ್ಲರೂ ಕೂಡ ವರ್ಷಕ್ಕೊಂದು ಸಾರಿ ರೈತರು ಅಂದರೆ ಗ್ರಾಮಸ್ಥರಲ್ಲಿ ಯಾರ್ಯಾರು ಹೊಲದಲ್ಲಿ ಬೆಳೆದಿರ್ತಾರೋ ಅದನ್ನು ಕೊಡೋವಂಥದ್ದು. ಅದನ್ನು ಹಂಗೆ ಬದುಕಿರೋದೆಲ್ಲ ನಮ್ಮವ್ರು ಹಂಗೇನೆ. ಓಹೋ, ಹಾಗಿತ್ತು ಸಂಸ್ಕೃತಿ. ಈಗಲೂ ಇದೆ. ಅದಕ್ಕೆ ನಾನು ಹೇಳೋಕೆ ಬರ್ತಾ ಇರೋದು ನಿಮಗೆ. ಈಗಲೂ ಇದೆ ಸರ್, ಈಗಲೂ ಇದೆ. ಅಲ್ಲಿ ನಾವು ಕೂಡ ಅದರಲ್ಲಿ ನಾನು ಈ ಗೂಡ ಹೊಡೆಯೋಕೆ ಹೋಗ್ತಿದ್ದೆ ಅಂತ ಹೇಳೋಕೆ ಬಂದೆ. ಕಬ್ಬಿಣದ ಕೆಲಸದ್ದು ತಂದೆಯವ್ರ ಜೊತೆಗೆ? ಇಲ್ಲ, ನಮ್ಮ ತಾತನ ಜೊತೆಗೆ. ಹೌದೌದು, ನಮ್ಮಪ್ಪ ಇದ್ದಾಗ ಊರಿಗೆ ಹೋದಾಗ ನಾವು ಹೊಡಿತಾ ಇದ್ವಿ. ಕುಲ್ಮೆ ಕೆಲಸ ಇಲ್ಲ, ಬೇರೆ ಕೆಲಸ ಇರಲ್ಲ. ಯಾರೋ ಪಕ್ಕದ ಮನೆಯವ್ರದ್ದು ಅವ್ರದ್ದು ಇವ್ರದ್ದು ನೇಗಲ್ಗೇನೋ ಹೊಡೆದೋಗಿದೆ, ಅದೆಲ್ಲ ನಮ್ಮ ಹತ್ರನೇ ಮಾಡಬೇಕಲ್ಲ. ಈಗ ಯಾವ ಊರಿನಲ್ಲಿ ಒಬ್ಬ ಕುಲ್ಮೆ ಕೆಲಸದವನು ಇರ್ತಾನೋ ಅದು ಊರು ಆಗುತ್ತೆ. ಯಾವ ಊರಿನಲ್ಲಿ ಕುಲ್ಮೆ ಕೆಲಸನೋ ಅದು ಊರೇ ಅಲ್ಲ ಇವತ್ತಿಗೂ ಕೂಡ. ಯಾಕಂದ್ರೆ ಎತ್ಕೊಂಡು ಮಾಡೋಕೆ ಊರಿಗೆ ಹೋಗ್ಬೇಕು ಅವನು. ಕರೆಕ್ಟ್. ಯಾಕಂದ್ರೆ ಈ ಉದಾಹರಣೆ ನೇಗ್ಲು ರೈತನಿಗೆ ಬೇಕೇ ಬೇಕು. ಅದೇನೋ ಬೆಂಡ್ ಆಗೋಯ್ತು, ಯಾರು ಬೇಕು ಅವ್ರಿಗೆ? ಇಲ್ಲ, ಹೊಸಾದ್ ಮಾಡಬೇಕು. ಯಾರು ಬೇಕು? ಸೊ ಒಬ್ಬ PhD ಮಾಡಿದ್ರೆ ಮಾಡೋಕ್ಕಂತೂ ಆಗಲ್ಲ. ಅಲ್ಲಿ ಒಬ್ಬ ಡಾಕ್ಟ್ರೇಟ್ ಮಾಡೋಕ್ಕಾಗಲ್ಲ, ಡಾಕ್ಟ್ರ್ ಮಾಡೋಕ್ಕಾಗಲ್ಲ, ಪೊಲಿಟಿಷಿಯನ್ ಮಾಡೋಕ್ಕಾಗಲ್ಲ, ಆಚಾರ್ಯನೇ ಬೇಕಲ್ಲಿ. ನಿಮಗೆ ಮನೆಗಿನ್ನೆ ಮರ ಗಿರ ಏನಾದ್ರು ಹೆಚ್ಚು ಕಡಿಮೆ ಆದರೆ ಬಾಗಿಲಿಗೆ ಹೊಡೆದು ನಾವೇ ಬೇಕು. ಸರ್ ಮಂಚದ ಕಾಲು ಮುರಿದೋಯ್ತು, ನಾವೇ ಬೇಕು. ಒಂದು ಮನೆ ಮಾಡಬೇಕು, ನಾವೇ ಬೇಕು. ಅದಕ್ಕೆ ಹೇಳೋದು ನಾನು, ಪೂಜೆಗೆ ಒಂದು ಮನೆ ಬೇಕು. ಇದಕ್ಕೆ ಭಾಳ ಶ್ರೇಷ್ಠವಾದ ಸಮಾಜ ಅಂತ ಹೇಳ್ತಾರೆ. ಭಾಳ ಶ್ರೇಷ್ಠವಾದದ್ದು ನಾಗರಿಕತೆಗೆ ಇನ್ನೊಂದು ರೂಪ ಅದು. ನಿಮ್ಮ ನಾವು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ತಾಯಿ ಹೊಟ್ಟೆಯಿಂದ ಒಂದು ಮಗು ಭೂಮಿಗೆ ಬರೋವಾಗ ಉಪಯೋಗಿಸೋ ಕತ್ರಿಯಿಂದ ಹಿಡಿದು, ತಾಯಿ ಒಕ್ಕಳು ಕಟ್ ಮಾಡೋ ಕತ್ರಿಯಿಂದ ಹಿಡಿದು
ಒಬ್ಬ ಮನುಷ್ಯ ಎಲ್ಲ ಸಾಧನೆ ಮಾಡಿದ ನಂತರ ಸ್ಮಶಾನಕ್ಕೆ ಹೋಗ್ತಾನಲ್ಲ, ಅಲ್ಲೂ ಕೂಡ ಕಬ್ಬಿಣ ಕೆಲಸ ಮಾಡಿದಂಥ ಉಪಕರಣಗಳೇ ಇರಬೇಕು. ಓಕೆ, ಆಚಾರ ಮಾಡಿದ ವಸ್ತುಗಳೇ ಇರಬೇಕು. ಮರಗೆಲ್ಸದ ಮಾಡೋದೊಂದು ಚಟ್ಟನೇ ಇರಬೇಕು. ಎಂಥ ಶ್ರೇಷ್ಠವಾದಂಥ ಸಮಾಜ ಇದು. ಗಂಗೋತ್ರಿ ಗಂಗೋತ್ರಿ ಬಾಳಿದು ಭಾವದ ಗಂಗೋತ್ರಿ. ಚೆನ್ನಾಗಿದೆ ಸರ್ ನಿಮ್ಮ ರೂಮು. ನಿಮ್ಮದು ಆಗಲಿ. ಮನೆಯಲ್ಲಿ ಏನು ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇದು ಸ್ವಲ್ಪ ದೊಡ್ಡದಿರ್ಬೋದು. ಆಮೇಲೆ ಇದೆಲ್ಲ ಏನು ದೊಡ್ಡದೇನಲ್ಲ, ಅವಶ್ಯಕತೆ ಸಣ್ಣ ಇನ್ವೆಸ್ಟ್ಮೆಂಟೇ. ಇಟ್ಕೊಂಡ್ಕೊಂಡು ಜಾಗ ಬೇಕಷ್ಟೇ. ಎಲ್ಲೋ ಇಟ್ಟು ಹೋಗೋ ಬದಲು ಇಲ್ಲೇ ಇಟ್ಕೊಂಡೋಗಿ ಮಾಡೋದು ಅಷ್ಟೇ. ಇದೇನು ದೊಡ್ಡ ಮ್ಯಾಥಮೆಟಿಕ್ಸ್ ಏನಲ್ಲ, ಇದು ರಾಕೆಟ್ ಸೈನ್ಸ್ ಅಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ನಮ್ಮ ಕುಳ್ಳಾಚಾರ್ಯರು ಪುಟ್ಟಮ್ಮನವ್ರದ್ದು ಹಳೆ ಫೋಟೋ ನೋಡಿ. ಆ್ಯಕ್ಚುಲಿ ಅವರು ಮೊದಲ ಟೈಮ್ ಫೋಟೋನ ಅಲ್ಲ, ಅದು ನಾವು ನಾವೊಂದು ಹೇಳಿದ್ನಲ್ಲ, ನಾವು ಸ್ಲಮ್ಮಲ್ಲಿ ಈ ಫೋಟೋದು ನೆನಪಿದೆ ನನಗೆ. ಇದು ನೆನಪಿದೆ ನನಗೆ. ಈ ಸ್ಲಮ್ಮಲ್ಲಿ ಇದ್ದವ್ರಿಗೆಲ್ಲರಿಗೂ ವಾಲೆ ಇರಲ್ಲ, ಬಡತನ ಅಲ್ವಾ, ರೋಲ್ಡ್ ಗೋಲ್ಡ್ ಹಾಕಿರ್ತಾರೆ. ಚಿನ್ನದ ವಾಲೆ ಇರಲ್ಲ. ಇವ್ರು ಎಷ್ಟು ಅಮಾಯಕರಂದರೆ, ಒಂದು ಫೋಟೋ ತೆಗಿಬೇಕು ಅಂತ ಆಯಿತು. ಎಲ್ಲರೂ ಪ್ಲ್ಯಾನ್ ಮಾಡಿ, ನಮ್ಮಪ್ಪ ಅಮ್ಮಂದು ಫೋಟೋ ಬೇಕಂತ ಎಲ್ಲ ಸ್ವಲ್ಪ ತಿಂದಿಗಿಂದಾಗ ಕೂತ್ಕೊಂಡಾಗ ನಿಮ್ಮದೊಂದು ಫೋಟೋ ಇದ್ದರೆ ಒಳ್ಳೇದಲ್ಲ ಅಂತ ಮನೇಲಿ ಡಿಸೈಡ್ ಮಾಡ್ತಾರೆ. ನಮ್ಮಪ್ಪ ವಾಚ್ ಕಟ್ಟಿರಲ್ಲ. ಆವಾಗ ಸ್ಟುಡಿಯೋಗಳಲ್ಲಿ ಈ ವಾಲೆ, ಈ ಚೈನು, ಇವ್ರದ್ದು ವಾಚು, ಇಲ್ಲೊಂದು ಬ್ರೇಸ್ಲೆಟ್ ಐತೆ, ಬ್ರೇಸ್ಲೆಟು, ಇದೆಲ್ಲನೂ ಸ್ಟುಡಿಯೋದಲ್ಲಿ ಇಡ್ತಾಯಿದ್ರು. ರೋಲ್ಡ್ ಗೋಲ್ಡು. ಹೌದು, ಅವ್ರು ಮಡಿಕೊಂಡ್ರು. ಎಲ್ಲರೂ ಅವಾಗ ಪೌಡ್ರಿಂದ ಹಿಡಿದು ಬಾಚಣಿಗೆವರೆಗೂ ಇರೋದಲ್ಲಿ ವಿತ್ ಜುವೆಲ್ಸು. ಎಸ್. ಆವಾಗ ನೋಡಿ, ನಮ್ಮಮ್ಮಂದು ಏನಂದ್ರೆ ಪಕ್ಕದ ಮನೇಲಿ ಹೋಗ್ಬಿಟ್ಟು ಅವಾಗೆಲ್ಲ ನೀವು ಸಾರು ಕೂಡ ಪಕ್ಕದ ಮನೆಯಿಂದ ತೊಗೊಂಬಂದು ಕೊಡ್ತಾರೆ. ಇವತ್ತಿಗೂ ಕೂಡ ನಿಮ್ಮನೇಲಿ ಏನು ಮಾಡಿದ್ದೀರ ಅಕ್ಕ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಈ ಸಾರು ಮಾಡಿದ್ದೀವಿ ಅಂತ ಅವ್ರು ಸ್ವಲ್ಪ, ಈ ಸಾರು ಮಾಡಿದ್ದೀವಿ ಅಂತ ಇವ್ರು ಸ್ವಲ್ಪ ಹಂಚ್ಕೊಳೋದೆಲ್ಲ ಇದೆ ನಾನು ನೋಡ್ದಂಗೆ. ಆಗ ಬಹುಶಃ ಎಷ್ಟೋ ಸಲ ಈ ಥರ ಚಿಕ್ಕ ಚಿಕ್ಕ ಮನೆಗಳಿರೋ ಜಾಗಗಳಲ್ಲಿ ಏನು ಸಾರು ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವ್ರ ಮನೆ ಒಗ್ಗರಣೆ ಇವ್ರು ಕೇಳಿ ವಾಸನೆ ಬರ್ತಿರುತ್ತೆ. ಇವತ್ತಿಗೂ ಇದೆ, ಸೀಕ್ರೆಟ್ಸೇ ಇಲ್ಲ. ಇಲ್ಲ. ಆಗ ಒಂದು ಜಾಗದಲ್ಲಿ ವಾಚ್ ನಮ್ಮಮ್ಮ ವಾಲೆ ತೊಗೊಂಬರ್ತಾರೆ. ನಮ್ಮಮ್ಮ ಎಷ್ಟು ಅಮಾಯಕರಂದರೆ, ರೋಲ್ಡ್ ಗೋಲ್ಡ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಫೋಟೋದಲ್ಲಿ ಗೊತ್ತಾಗಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ತಾಯಿ ಮಾತಾಯಿ ಗೊತ್ತಿಲ್ಲ, ಇಲ್ಲ ಅದು ಗೊತ್ತಾಗ್ಬಿಡ್ತದಂತೆ ಅಂತೇಳಿ ಒಬ್ಬರ ಹತ್ರ ಹೋಗಿ ಅವ್ರ ಹತ್ರ ವಾಲೆ ಇಸ್ಕೊಂಡು, ಚಿನ್ನದ್ದೇ ಇಸ್ಕೊಂಡು ಹಾಕಿ ನಮ್ಮಮ್ಮ ತೆಗಿತಾರೆ. ಇದು ನಾನು ಫೋಟೋ ಹಿಡಿಯುವಾಗ ನಾನು ಇಷ್ಟೇ ಹುಡುಗ, ನನಗೆ ಈಗ ಕಣ್ಣು ಕಟ್ಟದಂಗಿದೆ. ಈ ಫೋಟೋ ತೆಗೆದುಕೊಳ್ಳೋದು ನಾನಿದ್ದೆ ಸ್ಟುಡಿಯೋದಲ್ಲಿ ಬೆಂಗಳೂರಲ್ಲ. ಅಪ್ಪನ ಕುಂಕುಮ ಎಲ್ಲ ಅಲ್ಲೇ ಇರ್ತದೆಲ್ಲ, ಕನ್ನಡಿ ಕೊಟ್ಟು ಕುಂಕುಮ ಅದು ಇದೆಲ್ಲ ಹಾಕಿ, ಈ ಶಾಲೆಲ್ಲ ಈ ಥರ ಹಾಕಿ, ಇದೆಲ್ಲನೂ ಕೂಡ, ಇದೆಲ್ಲನೂ ಹೇಳ್ತೀನಲ್ಲ, ಇದೆಲ್ಲ ಆರ್ಟಿಫಿಷಿಯಲ್, ಇದೆಲ್ಲ ಅವ್ರ ಹತ್ರ ಇರೋದು. ಇದು ಇಸ್ಕೊಂಡ್ಬಂದಿದ್ದು ನಮ್ಮ ಡಿಪೋ ಅಂತ ಇತ್ತು ಒಂದು, ಅವ್ರ ಹತ್ರ ಒಂಚೂರು ವಾಚ್ ಕೊಡಿ ಫೋಟೋ ತೆಗಿಬೇಕು. ಹೌದು, ಮತ್ತೆ ಕಾಣಂಗೆ ನೋಡಿ, ನೀಟಾಗಿ ತೋಳ್ಬೇಕು, ಕಾಣಬೇಕಲ್ಲ, ಹಾಕೊಂಡ್ಮೇಲೆ ಕಾಣಬೇಕು. ಸಿಂಪಲ್ ಲಾಜಿಕ್. ಆಮೇಲೆ ಇದೊಂದೇ ಫೋಟೋ ನಮ್ಮ ಹತ್ರ ಇರೋದು. ಅವ್ರ ಜೊತೆಗೆ ಒಟ್ಟಿಗೆ ಇರೋದು. ಇದೊಂದೇ, ತುಂಬ ಬಡವರು. ಆಮೇಲೆ ಇದನ್ನು ಇಡ್ಸ್ಕೊಂಡ್ಬಿಟ್ಮೇಲೆ ಒಂದಷ್ಟು ಕಡೆ ಕುತ್ಕೊಂಡೋದೆ, ನಾನು ಹಿಂಗೆ ಕೂತಿದ್ದೆ, ಸರಿ ಇತ್ತೇನೋ ಅಂತ ಹೇಳೋದು. ಅಪ್ಪ, ಎಷ್ಟು ಅಮಾಯಕರು ನೋಡಿ. ಅದಕ್ಕೆ ಇವ್ರನ್ನ ದೇವ್ರು ಅಂತ ಹೇಳೋದು. ನಿಮ್ಮ ತಂದೆ ಅಂತೂ ಬೇಗ ತೀರ್ಕೊಡ್ರು, ನಿಮ್ಮ ತಾಯಿ ನಿಮ್ಮ ಎಲ್ಲ ನೋಡಿದ್ರು. ಅದೊಂದು ಸೀರಿಯಲ್ ಹೇಳ್ತೀನಿ, ನಮ್ಮ ಒಂದು ಭಾಗೀರಥಿ ಇರಬೇಕು, ನನ್ನನ್ನು ಕಟ್ಟಾಕ್ಬಿಡ್ತಾರೆ ದೃಶ್ಯದಲ್ಲಿ, ನನ್ನ ಕಟ್ಟಾಕ್ಬಿಡ್ತಾರೆ. ನಾಳೆ ನಾನು ಕೋಟೆ ಪ್ರಭಾಕರ್ ಅಂತ ಇದ್ದೆ, ನಾ ಕ್ಯಾರೆಕ್ಟರ್. ನಮ್ಮ ಬಾಸು ಕೋಟೆ ಪ್ರಭಾಕರ್, ಓಂ ಸಿನಿಮಾ. ಹೌದು, ದಿನ. ಹೌದು. ಉಪೇಂದ್ರ ಏನು ಮಾಡ್ದೆ, ನೀನು ಕೋಟೆ ಅಂತ ಇಟ್ಕೊಳ್ಳೋ ಅಂದ್ಬಿಟ್ಟಿದ್ರೆ, ನಾನು ಕೋಟೆ ಪ್ರಭಾಕರ ಅಂತ ಉಪೇಂದ್ರ ಅವರು ನನಗೆ ಹೆಸರಿಟ್ಟಿತ್ತು ಅಷ್ಟೆ. ಅವನು ನಾನು ಎಲ್ಲ ಸ್ವಲ್ಪ ರೌಡಿಸಮ್ ಪಾತ್ರ ತನ್ನೋದು. ಅವನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಅವ್ನು ಹೇಳಿ, ನಾಳೆ ಅವನ್ನ ಕೊಲೆ ಮಾಡಿಬಿಡ್ತೀನಿ ಬಂದರೆ ಅಂತ ಭಯಂಕರವಾಗಿ ತೋರಿಸ್ಬಿಡ್ತೀವಿ ಅವ್ರನ್ನ, ಪ್ರಭಾಕರ್ನ. ನಮ್ಮಮ್ಮ ಮನೆಗೆ ಬಂದ ತಕ್ಷಣ ನಾನು ಹಿಡ್ಕೊಂಬಿಡೋದು, ನಾಳೆ ನೀನು ಹೋಗ್ಬಾರ್ದು ಅಂತ. ನಾಳೆ ಹೋಗ್ಬೇಡ, ಅವ್ನು ಸರಿ ಇಲ್ಲ, ಕತ್ತಿಗಿತ್ತಿ ಇಟ್ಬಿಟ್ಟು ಅವನೇ, ನಿನ್ನ ಮಾತೆಲ್ಲ ನಡೆಯಲ್ಲ, ಅವನು ರೆಡಿ ಇದ್ದಾನೆ, ನಿನ್ನ ಕೈಲಿ ಆಗಲ್ಲ ಅವ್ನು ಮಾಡೋಕ್ಕೆ, ಹೋಗಲೇಬಾರ್ದು ಅಂತ. ಅಲ್ಲಮ್ಮ, ಅದು ಸೀರಿಯಲ್ ಅಮ್ಮ, ನೀನು ಯೋಚನೆ ಇಲ್ಲ ಕಣ, ಏನಾದರೂ ಹೇಳು, ನೀನು ಹೋಗ್ಬೇಡ, ಅವರೆಲ್ಲ ಸರಿ ಇಲ್ಲ, ಯಾವ ನಾರಾಯಣ ಬರಲ್ಲ, ಯಾರೂ ಬರೋದಿಲ್ಲ, ನಿನಗೆ ಹೊಡೆದಾಕ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ, ಬರಲ್ಲ ನೀನು. ಆಮೇಲೆ ನಾನು ಎತ್ಕೊಂಡು, ಇಲ್ಲಮ್ಮ ಅದಾಗಲ್ಲ ನೋಡು, ಬೇಕಾದ್ರೆ ಇಲ್ಲೇ ಇರ್ತೀನಿ, ಅದು ಶೂಟ್ ಆಗೋಗ್ಬಿಟ್ಟಿದೆ, ಶೂಟಿಂಗ್ ಎಲ್ಲ ಆಗೋಗಿದೆ, ಅಲ್ಲಿಗೆ ತಂದು ನಾಳೆ ಬರಲಿ ಅವನು, ನಾಳೆ ಅವ್ನಿಗೆ ಏನು ಮಾಡ್ತೀನಿ ನೋಡು ಅಂತ ಹಿಂಗೆ ತಿರುಗ್ತಾನೆ.
ಅಲ್ಲಿ ಫ್ರೀಸ್ ಆಗುತ್ತೆ. ಇವರು ನನ್ನ ಮನೆಯಲ್ಲಿ ಒಂದೇ ಅಳು ಜೊತೆಗೆ ಅಂತ ನಿನ್ನ ಕೊಂದು ಹಾಕ್ಬಿಡ್ತಾನೆ, ನಾಳೆ ಅವ್ನು ಸಾಯಿಸ್ಬಿಡ್ತಾನೆ, ಯಾವ ಹಾಸ್ಪಿಟ್ಲು ಎಲ್ಲ ಅವ್ರ ಕಲ್ಪನೆಯಲ್ಲಿ ಹೋಗುತ್ತೆ. ಅಷ್ಟು ಅಮಾಯಕ ತಾಯಿ ಪುಟ್ಟಮ್ಮನವರು ಅವರು ಕನಕಪುರದವರೇ. ಎಲ್ಲ ಕನಕಪುರದವರೇ. ಹೊಟ್ಟೆ ಪಾಡಿಗೋಸ್ಕರ ಇಸ್ಲಾಮಿಗೆ ಬಂದ ಅಲ್ಲೆಲ್ಲ ಹಳ್ಳಿನಲ್ಲಿ ಆವಾಗ ದುಡಿಯೋಕ್ಕೂ ಕೂಡ ಕೆಲಸ ಇರಲಿಲ್ಲ. ಕರೆಕ್ಟ್ ಸೇಮ್ ನಮ್ಮ ತಂದೆನೂ ಕನಕಪುರದಿಂದ ಬಡತನಕ್ಕೆ ಬೆಂಗಳೂರಿಗೆ ಬಂದಿದ್ರು. ಈಗ ನೀವು ಸ್ಲಮ್ಗಳಲ್ಲಿ ಎಲ್ಲರೂ ನೋಡಿ ಹೊಟ್ಟೆ ಪಾಡಿಗೋಸ್ಕರನೇ ಬಂದಿರ್ತಾರೆ, ಬೇರೆದಕ್ಕೆ ಬಂದಿರೋಲ್ಲ. ಸ್ಲಮ್ಮಲ್ಲಿ ಇರಬೇಕು ಅಂತ ಏನು ಬರಲ್ಲ, ಬಯಸಿ ಯಾರು ಸ್ಲಮ್ಗೆ ಬರಲ್ರು ಸರ್. ಅಲ್ಲಿ ಟಾಯ್ಲೆಟ್ಗೆ ಜಾಗ ಇರಲ್ಲ ಸರ್. ಅಲ್ವೇ? ಮನೆಗಳ ಟಾಯ್ಲೆಟ್ ಅಷ್ಟಿತ್ತು ಎಷ್ಟೋ ಮನೆಗಳಿಗೆ. ಕಾರ್ಪೊರೇಷನ್ನು ಮರಿ ಪಕ್ಕದಲ್ಲಿ ಕಟ್ಟಿರ್ತಾರೆ ನೋಡಿ ನೀವು. ಪಬ್ಲಿಕ್ಕು ಈಗ ಪಬ್ಲಿಕ್ಕು ಅವಾಗ ಅಲ್ಲಿಗೆ ಮಾತ್ರನೇ ಇರೋದು. ಒಂದು 7 ಮಾಡಿರೋರು ಎಲ್ಲ ಬೆಳಗ್ಗೆ 6 ಗಂಟೆಯಿಂದ ಕ್ಯೂ 9 ಗಂಟೆವರೆಗೂ ಫುಲ್ ರಶ್. ಅದು ಫುಲ್ ರಶ್ಶು. ಅಲ್ಲಿ ಯಾರು ವಾಸ ಮಾಡೋಕ್ಕೆ ಬರ್ತಾರೆ ಸರ್? ಬಡತನ ಎಲ್ಲ ಏನು ನಿರ್ಗತಿಕರೇ ಬರೋದಲ್ಲಿ. ಈಗ ನೀವು ರಾಯಚೂರು, ಗುಲ್ಬರ್ಗ, ಬೀದರಿಂದ ಬರ್ತಾರಲ್ಲ, ಏನು ಖುಷಿಗೆ ಬರ್ತಾರ? ಇಲ್ಲಿ ಖುಷಿಗೆ ಬರ್ತಾರ? ಚಾಮರಾಜನಗರದಿಂದ ಬರ್ತಾರೆ, ಏನು ಬರ್ತಾರೆ? ಜೀವನ ಅಷ್ಟೇ. ಅದಕ್ಕೊಂದು ಸ್ಥಳ ಬೇಕು. ಅಲ್ಲಲ್ಲಿ ಶೆಡ್ಡು ಗಿಡ್ಡು ಹಾಕೋತಾರೆ, ಕೆಲವರು ಎಲ್ಲೆಲ್ಲೋ ಇರ್ತಾರೆ. ಈಗಾದರೂ ಒಂದು ಸ್ವಲ್ಪ ಮಾಡರ್ನೈಸ್ಡ್ ಕೊಳಗೇರಿಗಳು ಬಂದಿದೆ, ಸ್ಲಮ್ಸು. ಈಗೆಲ್ಲ ಕಟ್ಟೋದು ಗಿಟ್ಟೋದು ಅದೆಲ್ಲ ಇದೆ. ಮೊದಲು ಏನೂ ಇಲ್ಲಲ್ಲ, ಬರೀ ಸ್ಲಮ್ ಅಂದರೆ ಒಂದು ಗುಡಿಸಲುಗಳು, ಬೇರೆ ಏನೂ ಇಲ್ಲ. ಅಲ್ಲಿ ಗರಿ ಹಾಕೊಂಡು ಗರಿ ಅಷ್ಟೇ. ಮಳೆ ಬಂದರೆ ಒಳಗೆ ನೀರು ಅದಂಗೆ. ಅದೆಲ್ಲ ನಾವು 8 ಜನ ಒಂದು ರಗ್ಗು ಹೊತ್ಕೋತಾ ಇದ್ವಿ. 8 ಜನನೂ ಸೇರಿ 8 ಜನ ಒಂದೇ ರಗ್ಗು. ಅದು ಕಂಬಳಿ ಅಲ್ಲ, ರಗ್ಗು. ಒಂದೇ ತಲೆದಿಂಬು. ಪ್ಯಾಂಟ್ ಇರ್ತದಲ್ಲ, ಪ್ಯಾಂಟು, ಹಳೆ ಪ್ಯಾಂಟ್ ಉದ್ದದ್ದು ಇದು ಹಳೆದಾದ್ರೆ ಇದಕ್ಕೆ ಹೊಲ್ದ್ಬಿಟ್ಟು ಒಟ್ಟಾಕ್ಬಿಡೋರು, ಒಟ್ಟು ಅಥವಾ ಹಳೆ ಬಟ್ಟೆಗಳು ತುರುಕ್ಬಿಡೋರು. ಉದ್ದ ಹೋಗಿ ಮಲ್ಕು. ಅದು ನಮ್ದೇನು ಇದಲ್ಲ, ಕಲ್ಲು ಎಲ್ಲ ಕಲ್ಲುಗಳು, ಮಣ್ಣಲ್ಲ. ಮನೆಯೆಲ್ಲ ಪೂರ್ತಿ ಕಲ್ಲೇ ನಮ್ಮದು. ಎಲ್ಲ ಹಿಂಗಿರೋ ಕಲ್ಲು, ಚಾಪೆ, ಒಂದು ಇದು ರಗ್ಗು, ಅಷ್ಟೇ ಕತೆ. ಬನ್ನಿ, ಅದೊಂದು ದೇವ್ರ ನೋಡಿ ಹೆಂಗಿದೆ ನೋಡಿ. ನಿಮ್ಮ ಚಾಂಡ್ಲಿಯರ್ ನೋಡಿ ಹೆಂಗಿದೆ ಇವತ್ತು. ಅದಲ್ವ ಜರ್ನಿ. ಅಯ್ಯೋ ಬನ್ನಿ ರಾಜನ್ ಥರಾನೇ ದರ್ಬಾರ್ ಮಾಡ್ಬೋದು ಹಂಗೆ. ನಂಜುಂಡಿ ಸರ್ ಅವ್ರ ಮನೇಲಿ ಇವತ್ತು ನಮಗೆ ಮಧ್ಯಾಹ್ನದ ಊಟ. ಋಣ ಎಲ್ಲೆಲ್ಲಿ ಬರ್ತಿದೆಯೋ ಯಾರಿಗೂ ಗೊತ್ತು. ಸರ್ ಭಾಳ ಧನ್ಯವಾದ. ಯಾಕೆ ಊಟಕ್ಕೆ? ಹ್ಞೂ ಸರ್, ಊಟ ಮಾಡೋಣ. ಥ್ಯಾಂಕ್ ಯು. ಅಕ್ಕವ್ರಿಗೂ, ಲಕ್ಷ್ಮಿ ಅಕ್ಕವ್ರಿಗೂ ಥ್ಯಾಂಕ್ಸ್. ಎಲ್ಲರ ಮನೆಯಲ್ಲಿ ಎಲ್ಲರೂ ನಿಮ್ಗೆ ಹಾಕ್ತಾರೆ, ನಿಮ್ಮ ಮನೇಲಿ ನೀವು ನಮ್ಗೆ ಹಾಕ್ತೀರಾ. ನಿಮ್ಮ ಮನೆಗೆ ಬಂದು ನಿಮಗೆ ಊಟ ಆಗ್ತಾ ಇರಲಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.